ಸ್ನೇಹಿತರೆ ನಮಸ್ಕಾರ. ಈಗ ಸಂಪತ್ತಿ ಸವಾಲ್ ನೀವು ಒಂದೊಂದು ವರ್ಷ ಗಂಟಲೆ ಆಡಿದ್ರಿ. ಹೌದು. ಇದು ಸಿನಿಮಾ ಮಾಧ್ಯಮದವ್ರು ಹೆಂಗೆ ಗಮನ ಸೆಳೀತ್ರಿ? ಅದು ನೋಡ್ರಿ, ಇದು ಫಸ್ಟಿಗೆ ಸಂಪತ್ತಿಗೆ ಸಮಾನ ನಾಟಕ ಕೊಟ್ಟಿದ್ದು ಗೋಕಾಕ್ ಕಂಪ್ನಿಗೆ. ಹೌದು, ಮೂಲ ರಂಗಭೂಮಿಗೆ ತಂದವರೇ ಅವರು, ಬಸವಣ್ಣಪ್ಪ ಗೋಕಾಕ್ ಕಂಪ್ನಿಯವರೇ. ಯಾಕಂದರೆ ಅವಾಗ ದೊಡ್ಡ ಕಂಪ್ನಿ ಅದು ಭದ್ರಿ ಪಾತ್ರ ಮಾಡ್ತಿದ್ದು ಕೊಟ್ರೇಶಣ್ಣ ಅವರು ದೊಡ್ಡ ಕಲಾವಿದರು. ಅವ್ರು ಅಳಿಯರು, ಗೋಕಾಕ್ ಕಂಪ್ನಿ ಮಾಲಕರು ಅಳಿಯ. ಈಗ 80 ಈಗ ಅವ್ರಿಗೆ 80 ಮೇಲೆ ಅದರ ಇನ್ನೂ ಇದ್ದಾರೆ. ಮೊನ್ನೆ ನಾವು ಈಗ ಮೊನ್ನೆ ಮಾಡಿದ್ವಿ ನಾಟಕೋತ್ಸವ, ಒಂದು ವರ್ಷ ಆಯ್ತು. ವರ್ಷದ ಹಿಂದೆ ಅವರು ನಾಗಲಿಂಗ್ಲೇ ಮಾಡಿದ್ರು. ನಮ್ಮ ಹನ್ಸಾಗರ ಕರ್ಸಿದ್ವಿ, ಬಂದಿದ್ದೀರಿ. ಇನ್ನೂ ಮಾಡ್ತಾರೆ ರೀ, ಇನ್ನೂ ಪಾತ್ರ ಮಾಡ್ತಾರೆ, ಭಾಳ ಚಂದ ಮಾಡ್ತಾರೆ. ಅವ್ರ ಕಂಪ್ನಿಗೆ ಮೂಲ ಕೊಟ್ಟಿದ್ದೆ ಅವರಿಗೆ ರೀ. ನಾಟಕ ಬರೆದ ಮೇಲೆ ಇಲ್ಲ, ಫಸ್ಟ್ ಅಪ್ಪ ಬರೆದು ಮತ್ತು ನಾಟಕ ಸ್ಟೇಜ್ ಮಾಡ್ಬೇಕಲ್ರಿ. ಆಮೇಲೆ ಇವ್ರಿಗೆ ಕೇಳಿದ್ರು, ಇಲ್ಲ ನಾವಲ್ಲೇ ನೀವಲ್ಲೇ ಅಂತ. ಕಡೆಗೆ ಗೋಕಾಕ್ ಕಂಪ್ನಿಯವರು ಇಲ್ಲ ಕೈಗಳ ತೊಗೊಂಬರ್ರಿ ನಾನು ನೋಡ್ತೀನಿ. ಅವಾಗ ಅಷ್ಟು ಸರಳ ಇದ್ದಿಲ್ಲ ರೀ, ಸ್ಟೇಜ್ ಮಾಡೋಕೆ ಯಾರೂ ಒಪ್ತಿದ್ದಿಲ್ಲ. ನಾಟಕ ತೊಗೊಂಡು ಹೋಗಿ ಕೊಡ್ತೀವಂದ್ರು ಅದು ಮಾಡೋಕೆ ಸ್ಟೇಜ್ ಮಾಡೋಕೆ ಇದೆಲ್ಲ ಖರ್ಚು ಮಾಡೋದು ಯಾರು ಮಾಡ್ತಾರೆ, ಮಾಡೋಕ್ಕಾಗೋದಿಲ್ಲ ಅವಾಗ ಅಂಥ ಪರಿಸ್ಥಿತಿ. ಆಮೇಲೆ ಗೋಕಾಕ್ ಕಂಪ್ನಿ ಮಾಲಕ ನೋಡಿದ ಮೇಲೆ ಇಲ್ಲ ಏನೋ ಹೊಸತನ ಐತೆ, ನಾವು ಕುಂದಿರಿಸ್ತೀವಿ ಅಂತ ಅದ್ದೂರಿಯಿಂದ ಅವನು. ನಮ್ಮ ತಂದೆಯವರು ಒಂದು ಏನು ರೀ ಅಂದ್ರೆ, ಒಮ್ಮೆ ನಾಟಕ ಪ್ರಾಕ್ಟೀಸ್ ಚಾಲೂ ಮಾಡಿದ್ರು ಅಂದ್ರೆ 3 ತಿಂಗಳು ಆಗ್ಬೇಕು ಪ್ರಾಕ್ಟೀಸ್. 3 ತಿಂಗಳು ರೀ, 90 ದಿವಸ ರಿಹರ್ಸಲ್ ಆಗಬೇಕು. 2 ತಿಂಗಳ ಬರೀ ನಟರಿಗೆ ಬರೀ ಮಾತು ಕಲಿಸ್ತಿದ್ರು ಅವರು. 2 ತಿಂಗಳ ಸಂಭಾಷಣೆಗಳು. 1 ತಿಂಗಳ ಎಲ್ಲ ಎದ್ದು ನಿಂತು ಸಂಗೀತ ಎಲ್ಲ ಸೇರಿಕೊಂಡು 1 ತಿಂಗಳ ರಿಹರ್ಸಲ್ಲು. ಪಡೆದೇ ಬಿಡೋದು, ಸಂಗೀತಗಾರ ಇರಬೇಕು, ಹಾಡೋರು ಇರಬೇಕು. ರಾತ್ರಿ ನಾಟಕ ಬಿಟ್ಟ ಮೇಲೆ ಇದು ಪ್ರಾಕ್ಟೀಸ್ ನಮ್ಮದು ಇತ್ತು. ಅವಾಗ 2 ಗಂಟೆಗೆ ನಾಟಕ ಬಿಡೋದು ನಮ್ಮದು. 2 ಗಂಟೆಯಿಂದ 2:30 1 ತಾಸು ಸ್ಟೇಜ್ ಪ್ರಾಕ್ಟೀಸ್. 1 ತಿಂಗಳ 3 ಗಂಟೆಗೆ ನಮ್ಮ ಪ್ರಾಕ್ಟೀಸ್ ಚಾಲೂ ಆಗೋದ್ರಿ. 3 ಗಂಟೆಯಿಂದ 6 ಗಂಟೆ ನಾವು ಬೆಳಗ್ಗೆ ಬಂದು 7 ಗಂಟೆ ಸ್ನಾನ ಮಾಡಿ ಊಟ ಮಾಡಿ ಮುಕ್ಕೊಂತಿದ್ವಿ. 90 ದಿವಸ ಅವ್ನು ಪ್ರಾಕ್ಟೀಸು. ಹಂಗಂದಲ್ಲಿ ಆ ನಾಟಕಗಳು. ಆಮೇಲೆ ಅವ್ರದ್ದು ಒಂದು ನಾಟಕ ಬರೀ ವೈಶಿಷ್ಟ್ಯ ರೀ, ಒಂದು ಡೈಲಾಗ್ ಬರೆದ್ರು ಅಂದ್ರೆ ಅದನ್ನು 3 ಪ್ರತಿ ತೆಗ್ಯಾವ. 3 ಪ್ರತಿ, ಒಂದಲ್ಲ 3 ತೆಗೆದು, ಒಂದು ನಮ್ಮ ಅವನ ಕೈಗೆ ಕೊಡ್ತಿದ್ದ, ಒಂದು ಹಿಡ್ಕೊತಿದ್ದ, ಒಂದು ಇಲ್ಲ ನಾವ 3 ಮಂದಿ ಮನೆಗಿರೋರ, ನಾನು ನಮ್ಮವ್ವ ನಮ್ಮ ಅಪ್ಪ. ಅವ್ರ ಹತ್ರ ಒಂದು, ನಮ್ಮವ್ಗೆ ಅಂತದ್ದು ಇನ್ನೊಂದು. ವಿಪಕ್ಷ ನೀವು ಓದಲೇ ಅದು ಬರೆದು ನಾವು ಓದ್ಬೇಕು. ಅದು ಬರೀ ಕೇಳ್ತಿದ್ದ. ನಾನು ಮುಗೀತು, ಸರೋಜ ನೀವು ಓದು, ಆಕೆ ಓದ್ತಿದ್ಲು, ಅದನ್ನು ಕೇಳ್ತಿದ್ದ. ಅದರಿಂದ ನಾವಿಬ್ಬರು ಓದಿದ್ದು ಕೇಳ್ತಿದ್ದು. ನಾನು ತನ್ನ ಹತ್ರ ಒಂದಿತ್ತಲ್ಲ ಅದನ್ನು ಓದೋದು. 3 ಓದಿ ಎಲ್ಲೆಲ್ಲಿ ಏನೇನು ಬಿಟ್ಟೀನಿ ಅಂತಂದು ಆಮೇಲೆ ಅದನ್ನು ಶುದ್ಧ ಮಾಡುವ. ಹೌದು, ಅದಕ್ಕೆ ರೀ ಕರ್ತೃ ಕ್ರಿಯಾಪದ ಕರ್ಮ ಅನ್ನೋದು ಅವನಿಂದನೇ ನಮಗೆ ಗೊತ್ತಾಗಿದ್ದು. ಈಗ ಅವನ ಡೈಲಾಗು ಒಮ್ಮೆ ಚಾಲೂ ಆಯಿತು ಅಂದರೆ ಇದು ಇಲ್ಲಿಗೆ ಈಗ ಅವನ ನಾಟಕಗಳು ಇಷ್ಟು ನನ್ನ ಬಾಯಾಗಿರೋ ಕಾರಣ ಅದೇ. ಕರ್ತೃ ಕ್ರಿಯಾಪದ ಕರ್ಮ ಈ ಶಬ್ದ ಬಂತು ಅಂದರೆ ಈ ಶಬ್ದ ಬರುತ್ತಾ ಅಂತ ನಮಗೆ ಗೊತ್ತು. ಎಂಥ ಪುಣ್ಯಾತ್ಮ ರೀ ಅವ. ಕಿತ್ತೂರ ಚೆನ್ನಮ್ಮ ನಾಟಕ ಬರೆದ್ರು ಅವರು, ಐತಿಹಾಸಿಕ ನಾಟಕ. ಕಂದಗಲ್ ರಾಯರು ಬರ್ತಿದ್ದರು, ಅಪ್ಪರ ಗುರುಗಳಲ್ಲ. ಅವಾಗ ಅವರು ಕಂದಗಲ್ ರಾಯರು ಮೊದಲೇ ಬರ್ತಿದ್ರಿ ಅದನ್ನು. ಯಾರು ದೇಸಾಯರ್ ಕಂಪ್ನಿ ಕೊಟ್ಟಿದ್ದರು. ಅವರೆಲ್ಲ ಹಳೆಗನ್ನಡ ಅವಾಗ. ಯಾವುದ್ರಿ ಅದು ಬೇರೆದ್ರಿ, ಅದು ಬೇರೆ ಅವ್ರು ಮಾಡಿದ್ರು ಬೇರೆ. ಇದು ಮೂಲ ನಮ್ಮ ರಂಗಭೂಮಿಗೆ ಮಾಡಿದ್ದು ದೇಸಾಯರ್ ಕಂಪ್ನಿಗೆ ಕಂದಗಲ್ ರಾಯರು ಮಾಡಿದ್ರಿ. ಅವರೊಬ್ಬರೇ ಆಡ್ತಿದ್ರು ಅವಾಗ, ಯಾರೂ ಬಂದಿದ್ದಿಲ್ರಿ. ಅವಾಗ ಅವ್ರು ಬಂದು ಏನಂದರು, ನಮ್ಮ ಜಮಖಂಡಿ ಕ್ಯಾಂಪು ಅವಾಗ ಈಕಿ ಒಂದು 2 ತಿಂಗಳದಕ್ಕೇನೆ ಇದ್ಲು ಶ್ರೀದೇವಿ. ಅದೇ ಡೆಲಿವರಿ ಆಗಿತ್ತು ನಮ್ಮ ತಾಯಿದು. ರಾಯರು ಬಂದು, ಕವಿ ನಾನು ಬರೆದು ಚೆನ್ನಮ್ಮ ಯಾರಿಗೂ ತಿಳಿಲಿಲ್ಲಪ್ಪ, ನೀವೊಂದು ಚೆನ್ನಮ್ಮ ಬರೀ ಅಂದರು. ಇಲ್ಲ ಕವಿಗಳ ಗುರುಗಳ, ನೀವು ದೊಡ್ಡವರು, ನಿಮ್ಮ ಶಬ್ದ ಸಾಹಿತ್ಯ ನನಗೆ ಬರೋಕ್ಕೆ ಹೆಂಗೆ ಸಾಧ್ಯ? ಆಮೇಲೆ ನನಗಾಗೋದಿಲ್ಲ ರೀ ಅಂದ್ಕೊಳ್ಳಿ. ಇಲ್ಲ ನಿನಗಾಗುತ್ತಾ, ನಾ ಬರೆದು ಮಂದಿಗೆ ತಿಳಿದಿಲ್ಲಲ್ಲ, ನಿನ್ನ ಹತ್ರ ಆ ಶಕ್ತಿ ಐತೆ, ನಿನಗಾಗತ್ತಾ, ನೀವು ಬರೀ ಅಂಥೇಳಿ ಕುಂಡು ಶ್ರೀಕಾರ ಹಾಕಿಸಿ ಹೋದ್ರಿ. ಮುಂದೆ 2 ತಿಂಗಳು ಬಿಟ್ಟು ಬರ್ತೀನಿ, ನಾಟಕ ಮುಗಿಸ್ಬೇಕು ನೀನು. ಆಯ್ತು ರೀ. ಆ ಪ್ರಕಾರ ಅವ್ರು ಬರೆದ್ರು. ಚೆನ್ನಮ್ಮ ಆಯಿತು, ರಾಯರು ಬಂದರು, ನಾಟಕ ರೆಡಿ ಆಯಿತು. ಆಮೇಲೆ ನಾಟಕ ಸ್ಟೇಜ್ ಮಾಡಿದ್ವಿ. ಫಸ್ಟ್ ನಾವು ಸ್ಟೇಜ್ ಮಾಡಿದ್ವಿ ಜಮಖಂಡಿ. ನಮ್ಮ ಕಂಪ್ನಿ ಇತ್ತು ಅವಾಗ, ಇಲ್ಕಲ್ ಕಂಪ್ನಿ ಅಂತ, ವಿಜಯಕಲಾ ನಾಟಕ ಸಂಘ ಇಲ್ಕಲ್. ನಾನು ಆ ನಾಟಕ ಮಾಡಿದ್ಮೇಲೆ ರಾಯರೇ ಅದಕ್ಕೆ ಉದ್ಘಾಟಕರು, ಅವರೇ ಚೆನ್ನಮ್ಮ.
ನಾಟಕ ನೋಡಿ ಅವತ್ತು ಲೆಕ್ಚರ್ ಮಾಡಿದರು. ನಾನು ಬರೆದ ಚೆನ್ನಮ್ಮ ಮಂದಿಗೆ ಅರ್ಥ ಆಗಲಿಲ್ಲ. ನನ್ನ ಶಿಷ್ಯ ದುತ್ತರಿಗೆ ಬರ್ದಾನ ನಾಟಕ ಮಾತ್ರ ಇದು ದೊಡ್ಡ ಹೆಸರು ಬರುತ್ತಾ. ಆಮೇಲೆ ಚೆನ್ನಮ್ಮನ ಪಾತ್ರ ಮಾಡೇ ಇಲ್ಲ. ಮುಂದೆ ಈ ಅಮ್ಮ ಹೋದರೂ ಕಿತ್ತೂರು ಚೆನ್ನಮ್ಮ ಅಂದರೆ ಸರೋಜಮ್ಮ ನೆನಪುಳಿಬೇಕು ಅನ್ನೋ ಮಾತು ಕಣ್ಣುಗಳ ರಾಯರ ಅವತ್ತು ಜಮಖಂಡಿ ಅನ್ನೋದು ಮಾತು ಈಗೂ ನನ್ನ ಕಡೆ ತಳಿತೀರ. ಹೌದು, ಅಲ್ಲಿ ತನಕ ಹೆಸರಿತ್ತು ಅಮ್ಮಂದು ಹೆಸರಿಲ್ಲ ಅಂತಲ್ಲ. ಆಕೆನೂ ರಾಯದಷ್ಟು ನಾಟಕ ಮುಗಿಸಾಳೆ. ರಕ್ತರಾತ್ರಿ, ಅಕ್ಷಯಂಬರ, ಕುರುಕ್ಷೇತ್ರ, ಈ ಕಡೆ ನಾಟಕ ಚಿತ್ರದುರ್ಗದೊಳಗೆ ಫೇಮಸ್ ನಟಿ. ದೊಡ್ಡ ಈಗ ಚಿತ್ರದುರ್ಗ ಸುತ್ತಮುತ್ತ ಇರುವಂತವ್ರೆಲ್ಲರೂ ಆಕಿನ ನೆನೆಸ್ಕೋತಾರ. ಹೌದು ಹೌದು ಹೌದು, ಅವಾಗ ಹಂಗಿತ್ತು ಅದು. ಅಲ್ಲಿ ಅಷ್ಟು ದಿನ ಮನೆಗೆ ಹೋಗ್ತಿದ್ದಿದ್ದೆ ತಿಂಗಳಾದ್ಮೇಲೆ ಒಂದೊಂದು ಸರ್ತಿ ಮನೆ ಬಿಟ್ರ ತಿಂಗಳಾದ್ಮೇಲೆ ಆಗಿನ ಕಾಲದೊಳಗೆ ಮನೆಗೆ ಹೋಗ್ತಿದ್ವಂತಕ್ಕೆ. ಅಷ್ಟು ನಾಟಕಗಳು ಇರ್ತಿದ್ವಂತ, ಅಷ್ಟು ಪ್ರಸಿದ್ಧ ನಾಟಕಗಳು ಮಾಡಿದ್ದವು ಆ ಚೆನ್ನಮ್ಮ. ಆಮೇಲೆ ಅವ್ರದ್ದು ಎಂಥ ವೈಶಿಷ್ಟ್ಯ ರೀ ಅಪ್ಪರದು. ಅವ್ರಿಗೆ ಯಾಕಿಷ್ಟು ಮನ್ನಣೆ, ಯಾಕಿಷ್ಟು ಗೌರವ ಸಿಗುತ್ತೆ ಅಂತಂದ್ರೆ, ಒಮ್ಮೆ ಧಾರವಾಡದಲ್ಲಿ ಕಿತ್ತೂರು ಚೆನ್ನಮ್ಮ ನಾಟಕ ಆಡ್ತಿದ್ವಿ. ನಮ್ಮ ತಾಯಿನೇ ಚೆನ್ನಮ್ಮ, ಇವರೇ ಮಲ್ಲಪ್ಪ ಶೆಟ್ಟಿ. ಅಪ್ಪರ ಅವರೇ ಮಲ್ಲಪ್ಪ ಶೆಟ್ಟಿ, ನಮ್ಮ ತಾಯಿನೇ ಚೆನ್ನಮ್ಮ. ಆ ರಂಗಭೂಮಿಯಾಗಿ ಚೆನ್ನಮ್ಮ ಅಂದ್ರೆ ಈಗ ಒಂದು ಟೈಟಲ್ ಇದ್ದಾವಳೆ, ಸುಭದ್ರಮ್ಮ ದ್ರೌಪದಿ, ಕಿತ್ತೂರು ಚೆನ್ನಮ್ಮ ಅಂದರೆ ದುತ್ತರಿಗೆ ಸರೋಜಮ್ಮ. ಒಂದೊಂದು ಇದು ಉಳಿದ್ಬಿಟ್ಟವ್ರೆ ಅವು. ಈ ಹೆಸರು ಹೇಳಿ ಅವ್ರ ಹೆಸರು ಬಂದ ಬಿಡುತ್ತಾ. ಯಾರೇ ಚೆನ್ನಮ್ಮ ಅಂದ ಕಡೆ ದುತ್ತರಿಗೆ ಸರೋಜಮ್ಮ ಮಾಡ್ತಿದ್ಲಲ್ಲ, ದ್ರೌಪದಿ ಅಂದರೆ ಸುಭದ್ರಮ್ಮ ಮಾಡ್ತಿದ್ಲಲ್ಲ. ಹಿಂಗೆ ಬಂದು ಇವ್ರು ಉಳಿದ್ಬಿಡ್ತು. ಆಮೇಲೆ ಒಬ್ರು ಏನಂದರು, ಕವಿ ನೀನು ಇಷ್ಟು ನಾಟಕ ಬರೆದಿಯಲ್ಲಪ್ಪ, ಅದ್ರಾಗ ಒಂದು ಸ್ವಾಮಿಗಳ ಪಾತ್ರ ಏನೋ ಬರುತ್ತೆ, ಅದು ಬರ್ದಿಲ್ಲ. ಭಾಳ ಶಾಣರೇ ಅವರು. ನೀ ನಾಟಕ ಬರೆದು 3 ತಾಸಿನ ನಾಟಕ ಬರೆದಿಯಲ್ಲಪ್ಪ, ಅವನು ಹೊರಗೆ ಹಚ್ಚಬೇಕಂದ್ರೆ ನಮ್ಮ ಈಗ ಅವನು ನಾಟಕಕ್ಕೆ ಯಾಕೆ ಇಷ್ಟು ಬೆಲೆ ಸಿಗ್ತಾವ ಅನ್ನೋದು ಅವತ್ತು ಗೊತ್ತಾಯ್ತು ನನಗೆ. ಕೂತಿದ್ದು ಹಿಂಗೆ ಮಾತಾಡ್ಕೊಂತ. ಆಮೇಲೆ ಹೌದು ಬರ್ದೀನಿ, ಮತ್ತು ಇದಕ್ಕಿಂತ ಇನ್ನು ಹೆಂಗೆ ಬರೀಬೇಕು, ನನಗೆ ಎಷ್ಟು ಹಾಕಿ ಬುದ್ಧಿ ಕೊಟ್ಟರೆ ಅಷ್ಟು ಬರ್ದೀನಪ್ಪ ಅಂದರು. ಅವ್ರು ತಿಳ್ಬೇಕಿದ್ದವ್ರು ದೊಡ್ಡವರು. ಏನಪ್ಪ ನೀ ಭಾಳ ಶಾಣೆ ಇದ್ದೀರಿ, ಮತ್ತು ಹೆಂಗೆ ಸ್ವಾಮಿಗಳ ಪಾಠ ಬರ್ದಿಯಲ್ಲ, ಇಡೀ ಇತಿಹಾಸನ 3 ತಾಸನೇ ನೀವು ಮುಗಿಸಿದಿ, ಒಪ್ತೀನ ಇಲ್ಲ ಅನ್ನಂಗಿಲ್ಲ. 3 ತಾಸಿನ ನಾಟಕನ ಒಂದೇ ಒಂದು ಡೈಲಾಗ್ ಬರುತ್ತಲ್ಲ, ಆ ಡೈಲಾಗ್ನಲ್ಲಿ ಮುಗ್ಸೋಕೆ ಸಾಧ್ಯ ಆಗುತ್ತೆ ನಿನಗಂತ ಕೇಳಿದ್ರು. ಹೆಂಗೆ ಸಾಧ್ಯ? 3 ತಾಸಿನ ನಾಟಕನ ಒಂದೊಂದು ಮಾತನ್ನ ಮುಗಿಸಂದ್ರೆ ಯಾವ ಕವಿಗೆ ಸಾಧ್ಯ ರೀ? ಈಗ ನಾ ಕುಂತೀನಿ, ನನಗೆ ಹೇಳ್ಬಿಡ್ಬೇಕಾದ್ರೆ ಅದು ಒಂದು ಹೇಳಿಬಿಟ್ಟೆ ಅಂದ್ರೆ ಇಡೀ ನನಗೆ ಕಿತ್ತೂರು ಇತಿಹಾಸ ಬಂದು ಹೋಗ್ಬಿಡ್ಬೇಕು. ಹಂಗೆ ಹೇಳಕ್ಕೆ ಸಾಧ್ಯನೂ ಇಲ್ಲರು. ಹೆಂಗೆ ಸಾಧ್ಯ ಈಗ ಅಂದ್ರೆ ಹಂಗಾಗತ್ತೆ. ಮತ್ತು ಇಷ್ಟು ನಾಟಕ ಬರ್ದಿಯಲ್ಲಪ್ಪ, ಆಮೇಲೆ ನಿನಗೆಲ್ಲ ಅಷ್ಟು ಪ್ರಶಸ್ತಿ ಎಲ್ಲ ಬಂದಿದ್ದು, ನೀ ಎಲ್ಲ ಬರ್ದು. ಹರಿಗಿರಿಜ ಅಂತ ನಾಟಕ ಬರ್ದು, ಅವಾಗಿನ ಶಿವಾಜಿ ಅವೆಲ್ಲ ಬರೆದಿದ್ದಿಲ್ಲ ರೀ, ಇವೆಲ್ಲ ಸಾಮಾಜಿಕ ಬರೆದಿದ್ರು, ಗುರುಮ ಅಂತ ಅವೆಲ್ಲ ಬರೆದಿದ್ರು. ಆಯಿತು, ಒಂದು ಅರ್ಧ ತಾಸು ಟೈಮ್ ಕೊಡ್ರಿ ಅಂದಿಷ್ಟೇ ರೀ. ಅವಳಿನ ಮನೆಯಾಗೆ ಇದ್ರು. ಇದು ಅದು ಒಂದು ಗುರುಸಿದ್ಧ ಸ್ವಾಮಿಗಳು ಯಾರವರು, ರಾಜಗುರುಗಳು, ಗುರುಸಿದ್ದೇಶ್ವರ ಅಂತ ಬರುತ್ತೆ ಚೆನ್ನಮ್ಮ ನಾಟಕದಲ್ಲಿ, ರಾಜಗುರುಗಳು. ಅದರಲ್ಲಿ ಅದು ಆ ಸೀನ್ ಸುಮ್ಮನೆ ಹಂಗೆ ಸಿಂಪಲ್ ಮಾಡಿ ಮುಗಿಸ್ಬಿಡ್ತಿದ್ರು. ಅವ್ರ ತಲೆ ಬಂತು ಕಲ್ಮಠದ ಗುರುಸಿದ್ದೇಶ್ವರ ಅವ್ರ ಪಾತ್ರದಲ್ಲಿ. ಆಯಿತು, ನಾವು ಒಂದು ಅರ್ಧ ತಾಸು ಟೈಮ್ ಕೊಟ್ರಿ. ಅವ್ರು ಕುಂತು ಎಲ್ಲೋ ಹೊರಗೆ ಅಡ್ಡಾಡಿ ಬಂದು ಅವ್ರೇನೋ ಕುಂತಿದ್ರು, ಕುಂತ್ಕೊಂಡು ಪೆನ್ ತೊಗೊಂಡು ಬರೆದ್ಬಿಟ್ಟ. ಅದು ಒಂದು ಮಾತು ಹೇಳಿದ್ರೆ ಇಡೀ ಕಿತ್ತೂರು ಇತಿಹಾಸ ಮುಗಿಯೋಕ್ಕೆ ಸಾಧ್ಯ ನೋಡ್ರಿ. ಹಾಂ ಹೇಳ್ಬಿಡಪ್ಪ ಅಂದರೆ ಅವತ್ತು ಬರ್ದಿದ್ದು ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತೀನಿ ನೋಡ್ರಿ. ಅದನ್ನು ಏನು ಹೇಳಿದರು ಆ ಕಲ್ಮಠದ ಸ್ವಾಮಿಗಳು, ಬೇಡ ಈ ಆ ಒಂದು ಕಿತ್ತೂರು ಇತಿಹಾಸನೇ ಒಂದು ಐತಿಹಾಸಿಕರೇ ಅದು. ಅಂಥದನ್ನ ಅದಕ್ಕೆ ಅವ್ರಿಗೆ ವರಕವಿ ಅಂತಂದು ನಮ್ಮ ಸಿದ್ಧನಕೋಳ ರಾಜ ಅವ್ರಿಗೆ ಅಭಿವೃದ್ಧಿ ಕೊಟ್ಟಿದ್ದು. ವರಕವಿಗಳೇ ಅಂದರೆ ಅವ್ರಿಗೆ ವರಕವಿಗಳಿಗೆ ಇದು ಸಾಧ್ಯ ಇಲ್ಲ, ಉಳ್ಕೆದವ್ರಿಗೆ ಇದು ಬರೋದಿಲ್ಲ. ಅದು ನಾವು ಹೆಮ್ಮೆಯಿಂದ ಹೇಳ್ತೀವಿ. ಅದು ನಿಮ್ಗೆ ಇವತ್ತು ಹೇಳ್ತೀನಿ. ಆ ಸ್ವಾಮಿಗಳು ಬಾಯಿ ಬರ್ತು ನೋಡ್ರಿ. ಆಮೇಲೆ ಹೊರಗಡೆ ಮಠದಿಂದ ಹೊರಗಡೆ ಬರ್ತಾರೆ. ಸೂರ್ಯ ಮುಳುಗ್ತಿರ್ತಾನೆ. ಸೂರ್ಯ ಮುಳುಗಬೇಕಾದ್ರೆ ಅರ್ಧ ಒಳಗೆ ಹೋಗಿರ್ತಾನೆ, ಅರ್ಧ ಇರ್ತಾನೆ. ಅಂದರೆ ಸ್ವಲ್ಪ ಕತ್ಲ ಬೆಳಕು ಅದನ್ನು ನೋಡಿ ಸ್ವಾಮಿಗಳು ಹೇಳ್ತಾರೆ, ಎಂತಹ ಸೌಂದರ್ಯವನ್ನು ಸೂಸಿ ಮುಳುಗುತ್ತಾರೇನೋ ದಿನಮಣಿಯು ಪಶ್ಚಿಮ ದಿಗಂತದಲ್ಲಿ, ಮೂಡುವಾಗಿನ ರಕ್ತವರ್ಣ ಮುಳುಗುವಲ್ಲಿ, ರಾಜ್ಯದ ಹುಟ್ಟು ರಾಜ್ಯದ ಅಂತ್ಯ ಈ ಉದಯಾಸ್ತಗಳ ಅಂತರಾಳದಲ್ಲಿ, ಸುಖ ದುಃಖಗಳ ಉದಾಹರಣೆ ಬೆಳಕು ಕತ್ತಲೆಗಳ ಮೂಲಕ, ಎಲ್ಲ ಪ್ರಾಣಿಗಳಿಗೂ ಅರಿವಿನ ಕುರುವನ್ನು ತಾನು ಸೃಷ್ಟಿಸಿದ ನಿಸರ್ಗದ ಮೂಲಕ ಭಗವಂತ ನಮ್ಮ ಕಣ್ಮುಂದೆ ಇಟ್ಟಿದ್ದರೂ ಅಪಾರವಾದ ಪ್ರಾಚೀನ ಕರ್ಮದಿಂದುಂಟಾದ ಚರ್ಮದ ಗಂಟಿನ ನಂಟು ಕಳಸದ ವಿನಃ ಬೆಳಕಿನ ಕಿರಣ ಈ ಚರ್ಮ ಚಕ್ಷುವಿಗೆ ಅಗೋಚರ. ಏನಿದ್ದರೂ ಈ ಜಗತ್ತು ಆ ದೇವರ ಮನೆ,
ವಾಸಕ್ಕೆಂದು ಬಾಡಿಗೆ ಬಂದವರು ನಾವು. ಬಾಡಿಗೆ ಮುಗಿದ ಬಳಿಕ ಹೊರಬೀಳಬೇಕಾದ ನಾವು ಇನ್ನೂ ಇರುತ್ತೇವೆ ಎಂದರೆ ನಡೆದೀತೆ. ಕಿತ್ತೂರಿನ ರಾಜ ವೈಭವ, ಸಿದ್ಧರ ಸಿರಿ ಹರಕೆಯಿಂದ ಸರ್ಜ ಮನೆತನದವರೆಗೆ ಬಂದ ವರ ಇದ್ದಷ್ಟು ಕಾಲ ಆಡಿದರು, ಜನರನ್ನೂ ಬಾಳಿಸಿದರು. ವರದಾನದ ಕಾಲ ಮುಗಿಯಿತು ಅನ್ನುವ ಮಾತು ಅವಧೂತ ಗರಗದ ಮಡಿವಾಳ ಸ್ವಾಮಿಯ ಶಾಪ ಸಾರಿ ಹೇಳಿತು. ಅಲ್ಲಿಯ ಅರಸು ಮನೆತನದ ವಂಶ ದೀಪ ನಂದಿತು. ಇಲ್ಲಿಗೆ ಬಾಡಿಗೆ ತೀರಿತು, ಇನ್ನು ಬಿಡಲೇಬೇಕು ಈ ದೇವರ ಮನೆ. ಸೂಪರ್ ಸೂಪರ್ ಸೂಪರ್. ಇದು ಅವರಿಗೆ ಸರಸ್ವತಿ ಒಳ್ಳೆದಿದ್ದು, ಅದಕ್ಕೆ ಅವ್ರ ವರ ಕವಿಗಳು. ಇದನ್ನು ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕಂದರೆ ಅದು ಬಂಗಾರನೇ. ಇದನ್ನು ಅವರು ಕಷ್ಟಪಟ್ಟು ಯಾವುದೋ ಕಾಪಿ ಮಾಡಿ ಯಾವುದೋ ಪುಸ್ತಕ ನೋಡಿ ಬರೆದದ್ದಲ್ಲ. ಅವರು ಹೇಳ್ತಿದ್ರು, ಹೌದು, ನನ್ನ ಒಂದು ಅಕ್ಷರ ಒಂದು ಏನಾದರೂ ಅಶುದ್ಧ ಇಷ್ಟು ನನ್ನ ವಯಸ್ಸಾಗ ಬಾಯಾಗ ಹಲ್ಲೋಗ್ಯಾವಂದ್ರು ಇಷ್ಟು ಶುದ್ಧವಾಗಿ ಮಾತಾಡ್ತೀನಿ ಅಂದ್ರೆ ಅವ ಅಂತಿದ್ದವ, ಲೇ ಒಂದು ಅಕ್ಷರ ತಪ್ಪಂದ್ರೆ ಅವಾಗ ವಯಸ್ಸು ನಮಗೂ ಕರೆಕ್ಟ್ ಮಾತಾಡ್ತೀವಿ. ಒಂದು ಏನಾದರೂ ಭ ಅನ್ನೋದು ಬಿಟ್ಟು ಬ ಅಂದ್ರೆ ಏನಾಗೈತಿ, ನಾನು ಒಂದು ಅಕ್ಷರ ಬರಿಬೇಕಾದ್ರೆ ಪೆಂಡಿಲೇ ಬರೆದಿಲ್ಲಲೇ, ನಂದು ಒಂದು ಹನಿಗೆ ರಕ್ತ ಹಾಕಿ ಬರೆದಿರ್ತೀನಿ ಅದನ್ನು. ಅದು ಅವ್ರು ನಮ್ಗೆ ಕಲಿಸಿದ್ದು. ಇವಾಗ ಇದು ಅದೇ ನಮ್ಗೆ ಇಲ್ಲಿವರೆಗೂ ನಡ್ಕೊಂಡು ಬಂದಿತ್ತು. ಈಗೂ ಅದೇ ದಾರಿನೇ. ಓಕೆ, ಒಳ್ಳೆ ಸರ್. ವಿಷಯಕ್ಕೆ ಬರ್ತೀನಿ ಸರ್. ಅವತ್ತ ನೀವು ಸಂಪತ್ತಿಗೆ ಸವಾಲನ್ನು ದೊಡ್ಡದೊಂದು ಹೆಸರು ಮಾಡಿ. ಹೌದು, ಕರ್ನಾಟಕ ಬೇರೆ ಬೇರೆ ಅವತ್ತು ನೀನು ಹೇಳ್ದಂಗೆ ಮೇಡಮ್ ಅವ್ರು ಹೇಳಿದ್ರು, ಪಾನ್ ಇಂಡಿಯಾ ಸಿನಿಮಾ ಅವತ್ತ ರೆಡಿ ಆಗಿತ್ತು. ಹೌದು ಹೌದು. ಇವತ್ತೆಲ್ಲ ನಾವೆಲ್ಲ ಇದನ್ನ ಹೇಳ್ತಿರ್ತೀವಲ್ಲ, ಬಟ್ ಪಾನ್ ಇಂಡಿಯಾ ಸಂಪತ್ತಿಗೆ ಸವಾಲು ಅವತ್ತು ರೆಡಿ ಆಗಿತ್ತು. ಕನ್ನಡ, ಇಂಡಸ್ಟ್ರಿ, ತೆಲುಗು, ಮಲಯಾಳಿ ಎಲ್ಲ ಸಿನಿಮಾದಾಗ ಸಂಪತ್ತಿಗೆ ಸವಾಲ ಧೂಳಿಪಟ ಇತ್ತು. ಸೊ ಆ ಸಿನಿಮಾ ಹೋಗಿದ್ದ ಪೂರ್ವದಲ್ಲಿ ಸಿನಿಮಾದವ್ರ ಗಮನ ಹೆಂಗೆ ಸೆಳೀತಿರೋದು? ಇದು ಗೋಕಾಕ್ ಕಂಪ್ನಿ ನಾಟಕ ಕೊಟ್ಟಿದ್ರು. ಅವ್ರು ನಾಟಕ ಆಡ್ತಿದ್ರು. ಅವ್ರಿಗೆ ನೀವು ನಾಟಕ ಆಡ್ರಪ್ಪ ಅಂತ ಅವ್ರಿಗೆ ಹಕ್ಕು ಬರೆದು ಕೊಟ್ಟು ನಾಟಕ ಆಡೋಕ್ಕಷ್ಟೇ ಪರ್ಮಿಷನ್ನು, ದುಡ್ಡು ಇಸ್ಕೊಂಡು ಸಂಭಾವನೆ ಇಸ್ಕೊಂಡು ಇವ್ರ ಈ ಕಡೆ ಬಂದರು. ಅವ್ರು ಕಂಟಿನ್ಯೂ ನಾಟಕ ಆಡ್ತಿದ್ರು. ಅವರು ಪ್ರತಿಯೊಂದು ಊರಿಗೆ ಹೋಗೋರಲ್ಲ. ಆಮೇಲೆ ಅದಾದಮೇಲೆ ನಮ್ಮ ತಂದೆಯವ್ರದ್ದು ಕಂಪ್ನಿ ಕಟ್ಟಿದ್ರು, ಸಿದ್ಧಲಿಂಗ ವಿಜಯ ನಾಟ್ಯ ಸಂಘ ಸುಳೆಭಾವಿ ಅಂತ. ನಾವು ನಾಟಕ ಮಾಡ್ಕೊಂಡು ತಿರುಗ್ತಾ ಇದ್ವಿ. ಆಮೇಲೆ ಈಗಿನ್ನ ನಮ್ಮ ತಾಯಿ ಬಸ್ರೇ ಇದ್ದರು. ಡೆಲಿವರಿ ಟೈಮ್ ಅವಾಗ, ಇನ್ನು ಬೇಡ, ಇನ್ನು ಆಗಲ್ಲ ಸರೋಜ, ಕಂಪ್ನಿ ಬಂದ್ ಮಾಡಿಬಿಡೋಣ, ನಾವು ಇಲ್ಲಿ ಕಡೆ ಮನೆ ಮಾಡಿಬಿಡೋಣ ಅಂತ ಕಂಪ್ನಿ ಬಂದ್ ಮಾಡಿ ನಮ್ಮನ್ನು ಮನೆ ಮಾಡಿ ಇಲ್ಲಿ ಕಡೆಗೆ ನಮ್ಮನ್ನು ಇಟ್ಟರು. ಇಲ್ಲಿ ಕಡೆ ಬಂದ್ವಿ ಕಂಪ್ನಿ ಬಂದ್ ಮಾಡಿ. ಆಮೇಲೆ ಅವ ಕಂಪ್ನಿ ಬಂದ್ ಮಾಡಿ ಅಪ್ಪರು ಬರೀ ಎಲ್ಲರೂ ನಾಟಕ ಕುಂದ್ರಸೋಕೆ ಅಡ್ಡಾಡ ಮನೆಗೆ ಇರ್ತಿದ್ದಿಲ್ಲ. ಹೋದಾಗ ಗೋಕಾಕ್ ಕಂಪ್ನಿ ಅದೆಲ್ಲವ ಕನಕಪುರದಲ್ಲಿ ಗೋಕಾಕ್ ಕಂಪ್ನಿ ಮಾಡಿದ್ರು. ಆ ಕಂಪ್ನಿ ಸ್ವಲ್ಪ ಲಾಸಲ್ಲಿ ನಡೀತಿತ್ತು. ಆ ಟೈಮಿಗೆ ರಾಜ್ಕುಮಾರ್ ಅವ್ರನ್ನ ಕರೆಸಿದ್ರು ಅವರು. ಈಗ ಕಂಪ್ನಿಗಳು ಲಾಸ್ ಆದಾಗ ಒಬ್ಬೊಬ್ರು ಸಿನಿಮಾ ಆ್ಯಕ್ಟ್ರನ್ನ ಕರೆಸಿ ಸ್ವಲ್ಪ ಜನ ಬಂದ್ರೆ ಮತ್ತು ಅವರಿಗೆ ಕ್ಯಾಂಪ್ ಕ್ಲೋಸ್ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತಿ ಅಂತ. ಆ ಟೈಮಿಗೆ ರಾಜ್ಕುಮಾರ್ ಅವ್ರು ಬಂದಾಗ ಇಡೀ ನಾಟಕವನ್ನು ಕೂತ್ಕೊಂಡು ನೋಡಿದ್ರು ಅವರು. ಆವಾಗನೇ ಅವರು ಭದ್ರಿ ಪಾತ್ರ ನಮ್ಮ ಕೊಟ್ರೇಶಣ್ಣ ಅವ್ರು ಮಾಡಿದ್ದು ಹೇಳಿದ್ವಲ್ಲ. ಆ ಟೈಮ್ನಲ್ಲಿ ಅದು ನೋಡಿ ನಾನೇ ಭದ್ರಿ ಪಾತ್ರ ಮಾಡಬೇಕು, ಇದನ್ನ ಸಿನಿಮಾ ಮಾಡಬೇಕು ಅಂತ ಅವ್ರಿಗೆ ಕೇಳಿದರು. ಗೋಕಾಕ್ ಕಂಪ್ನಿಯವ್ರಿಗೆ ಕೇಳಿ ಇದು ನಾಟಕ ನಾನು ಸಿನಿಮಾ ಮಾಡಬೇಕು ಅಂತ ಮಾಡ್ರಿ ಅಂತ ಅವ್ರು ಹೇಳಿಬಿಟ್ರು. ಯಾಕಂದ್ರೆ ಅವರು ಬರ್ಸ್ಕೊಂಡಿದ್ರಲ್ಲ ಇದ್ರ ಮೇಲೆ ನಮ್ದ ನಾಟಕ ಅಂತಂದು ಹೇಳಿ ಅವ್ರು ತೊಗೊಂಡ್ಬಿಟ್ರು ಅದನ್ನು. ಅದು ತೊಗೊಂಡವರು ಸ್ಟಾರ್ಟು ಆಗೋಯ್ತು ರೀ ಫಿಲಮ್. ಇವಾಗಿನ ಕಾಲಕ್ಕಿನಷ್ಟು ಮೊಬೈಲ್ಗಳಿರಲಿಲ್ಲ, ಮಾಧ್ಯಮಗಳಿರಲಿಲ್ಲ, ಏನಿರಲಿಲ್ಲ. ಯಾವಾಗೋ ಒಂದೊಂದು ವಾರಪತ್ರಿಕೆ ಈ ಥರ ಬಂದಾಗ ನೋಡಿಬಿಟ್ಟು ನಮ್ಮ ಅಪ್ಪಂಗೆ ಹೇಳಿದ್ದು, ಯಾರೋ ಬಂದು ಹಿಂಗೆ ಸಿನಿಮಾ ಮಾಡತ್ತಾರ ಸಂಪತ್ತಿಗೆ ಸವಾಲ್ ಅಂತ. ಅದೇ ಹೆಸರನ್ನೇ ಇಟ್ಟರು ನೋಡ್ರಿ ಅವರು. ಹಾಗಾಗಿ ಗೊತ್ತಾಗಿದ್ದು. ಬೇರೆ ಯಾವ್ದಾರ ಹೆಸರಿಟ್ರೆ ಗೊತ್ತಾಗ್ತಿರ್ಲಿಲ್ಲೇನೋ. ಹಾಗಾಗಿ ಗೊತ್ತಾದ್ಮೇಲೆ ಅವರು ಕೋರ್ಟಿಗೆ ಹೋಗಿ ಬ್ರೇಕ್ ತಂದ್ರು. ಅದನ್ನು ತಡೆ ಹಿಡಿದ್ರು ಅಪ್ಪ. ತಡೆ ಹಿಡಿದ್ರು, ಸ್ಟೇ ತೊಗೊಂಬಂದ್ರು. ಸ್ಟೇ ತೊಗೊಂಡ್ಮೇಲೆ ರಾಜ್ಕುಮಾರ್ ಅವರು ಅಪ್ಪನ ಭೇಟಿ ಆದರು. ಆ ಪ್ರೊಡಕ್ಷನ್ ಅವರು ಪದ್ಮಶ್ರೀ ಎಂಟರ್ಪ್ರೈಸಸ್ ಅವರು. ಮತ್ತು ನಂದು ನಾಟಕ ನೀವು ಹೆಂಗೆ ತೊಗೊಂಡ್ರಿ? ಇಲ್ಲ, ಗೋಕಾಕ್ ಅವರು ತಮ್ದು ಅಂತ ಹೇಳಿದ್ರು. ಯಾಕಂದ್ರೆ ಬರ್ಕೊಟ್ಟಿರ್ತಾರಲ್ಲ ನೀವು ಆಡ್ರಿ ಅಂತೇಳಿ, ಅದಕ್ಕೆ ತಮ್ಮದ ಹಾಕೊಂಡ್ಬಿಟ್ರು ಅವರು. ಹೌದು ಹೌದು. ಹಂಗಾದಾಗ ಮತ್ತು ದುತ್ರಿಗೆ ಅವ್ರ ಅಪ್ಪನ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಂಡ್ರು. ಅಗ್ರಿಮೆಂಟ್ ಮಾಡಿಕೊಂಡು ಸಿನಿಮಾ ಶುರು ಮಾಡಿದರು. ಅವಾಗ 5,000 ರೂಪಾಯಿ ಕೊಟ್ಟಾರೆ ಸರ್ ಅವರು. ಅದು ಅಗ್ರಿಮೆಂಟ್ ಐತೆ. ಅದು ತೋರಿಸ್ಲೇನ್ರಿ ಈಗ? ತೋರಿಸ್ತೀನಿ ತಡ್ರಿ. ಆಸಕ್ತಿ ಸ್ವಲ್ಪ ಕಡಿಮೆ, ಇವು ಇಟ್ಕೋಬೇಕು ಮಾಡಬೇಕು ಅಂತೇನು ಇರಲಿಲ್ಲ ಆತಗೆ. ಇದು ಇಲ್ಲಿ
5,000 rupees ಅಂತ ಇದೆ ನೋಡ್ರಿ ಸರ್. ಹಾಂ, ಇದು ಸಿನಿಮಾ ಇದು ಇನ್ನೊಂದು ಐತಿ ಸರ, ಇದೊಂದು ನೋಡ್ಕೊಂಡು ಬಿಡ್ರಿ ನೀವು. ಇದು ಚಿಕ್ಕ ಸೊಸೆ ನಾಟಕ, ಇದು ಸೊಸೆ ತಂದ ಸೌಭಾಗ್ಯ ಆಗಿದ್ದು. ಆ ನಾಟಕ ಅದೇ ರೀ, ಅದು ಸಿನಿಮಾ ಆಗಿದ್ದು. ಇವೆಲ್ಲ ಅಗ್ರಿಮೆಂಟ್ಗಳು. ಇವು ಒರಿಜಿನಲ್ ಪ್ರತಿ ಎಲ್ಲಿ ಹೋಗ್ಯಾವೇನೆ, ಇದು ಮೊನ್ನೆ ಒಂದ್ ಸ್ವಲ್ಪ ಸಿಕ್ತು ಅಂತೇಳಿ ಸಿಕ್ಕಿದಾವ. ಹಾಗಾಗಿ ಅವಾಗ ನಾಟಕ ಅದು ಫಿಲಮ್ ಆಗಿ ಮಾಡ್ಬೇಕು ಅಂತ ರೆಡಿ ಮಾಡಿದ್ರು. ಮುಂದೆ ಮತ್ತದು ನಿಂತಿರ್ತ್ರಿ ಚಿತ್ರೀಕರಣ. ಆಮೇಲೆ ಅದು ಒಂದು ಹಂತ ಆತ್ರಿ ಅದ. ಹಾ, ಮಾಡ್ಬೇಕಂತ ರೆಡಿ ಆಗ್ಬಿಟ್ರು. ರೆಡಿ ಆಯ್ತು. ಆಮೇಲೆ ಅದಾದಮೇಲೆ ಆ ಪಾತ್ರ ಮಾಡೋಕೆ ಅವರು ತಮ್ಮ ಚಿತ್ರರಂಗಕ್ಕೆ ಬೇಕಾದವರು ಮಾಡಿಕೊಂಡ್ರು. ಅವರು ಅಪ್ಪರು ಕೂಡ ವ್ಯವಹಾರ ಕಲೆಕ್ಟ್ ಮಾತಾಡಿದ್ರು, ನೋಡ್ರಿ ನಿಮ್ಮ ನಾಟಕನ ಬೇರೆ, ನಿಮ್ಮ ಮೂಲ ಕೃತಿ ನಾವು ತೊಗೋತೀವಿ, ನಮ್ಮ ಚಿತ್ರಕ್ಕೆ ಏನು ಬೇಕು ನಾವು ಅದನ್ನು ಮಾಡ್ಕೋತೀವಿ. ಆಗಪ್ಪ ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಳ್ರಿ. ಆದರೂ ರಾಜ್ಕುಮಾರ್ ಎಂದಿಲ್ಲ, ಈ ಉತ್ತರ ಕರ್ನಾಟಕದ ಸೊಗಡು ನಿಮ್ಗೆ ಚೆನ್ನಾಗೈತೆ, ಅದು ನೀವು ಈ ನಾಟಕ ನೀವೇ ಸ್ಕ್ರಿಪ್ಟ್ ಬರೀರಿ, ಆಮೇಲೆ ನನಗೂ ಅನುಕೂಲ ಆಗುತ್ತೆ ಅನುಕೂಲ. ಅವಾಗನೇ ಹೇಳ್ಬಿಟ್ರು ಅವ್ರಿಗೆ. ಇಲ್ರಿ, ಅವರು ರಾಜ್ಕುಮಾರ್ ಕೇಳಿದ್ದು, ಅವ್ರಿಗೆ ಆಸೆ ಇತ್ತು ಅದು ಇವ್ರ ಕೈಲೇ ಬರೆಸ್ಬೇಕು, ಯಾಕಂದ್ರೆ ಸಾಹಿತ್ಯ ಅದು ಅವ್ರಿಗೆ ಭಾಳ ಹಿಡಿಸ್ಬಿಟ್ಟಿತ್ತು. ಆಮೇಲೆ ಇವು ನಮ್ಮ ಅಪ್ಪ ಹೇಳಿದ್ರು, ಬೇಡಪ್ಪ ನಮ್ಮ ಉತ್ತರ ಕರ್ನಾಟಕದ ಭಾಷೆ ನಿನ್ನ ಬಾಯಾಗ ಅಷ್ಟು ಸರಳ ಬರೋದಿಲ್ಲ, ಅಷ್ಟು ಚಂದನೂ ಆಗೋದಿಲ್ಲ. ಎದುರಿಗೆ ಹೇಳ್ಬಿಟ್ರಿ ಅವರು, ಎದುರಿಗೆ ರಾಜ್ಕುಮಾರ್ ಎದುರಿಗೆ ಬೇಡ. ಆಗ ನೀವು ಅದರಲ್ಲ ನಿಮ್ಮ ಸಿ ಉದಯಶಂಕರ್ ಅವಾಗ ಭಾಳ ಅವರು ಸಿ ಉದಯಶಂಕರ್ ಇದ್ದಾರೆ, ದೊಡ್ಡ ದೊಡ್ಡವ್ರು ಇದ್ದಾರೆ, ನಿಮ್ಗೆ ಹೆಂಗೆ ಬೇಕು ಹಂಗೆ ಬರ್ಕೊಳ್ರಿ, ಮೂಲ ಕೃತಿ ನಂದು ತೊಗೊಂಬಿಡ್ರಿ, ನಿಮ್ಗೆ ಹೆಂಗೆ ಬರ್ತದೆ ನಿಮ್ಮ ಸನ್ನಿವೇಶ ಇದು ಮಾಡ್ಕೊಂಡು ಮುಗಿಸ್ಬಿಡ್ರಿ ನೀವು ಅಂತ ಹೇಳಿದ್ರು. ಆಯ್ತು ರೀ ಅಂದರು. ಇವರೆಲ್ಲ ಮಾಡಿ ತಮ್ಮ ಪಾತ್ರಗಳು ಸೆಲೆಕ್ಟ್ ವಜ್ರಮುನಿನ, ಆಮೇಲೆ ದುರ್ಗಿ ಪಾತ್ರಕ್ಕೆ ಈ ಮಂಜುವಾಣ ಬುಕ್ ಮಾಡಿದ್ರು. ಅಷ್ಟೊತ್ತಿಗೆ 2-3 ತಿಂಗಳಾಯ್ತು. ನಾವು ಕಂಪ್ನಿ ಸ್ಟಾರ್ಟ್ ಮಾಡಿದ್ವಿ. ನಾವು ನಮ್ಮ ಸ್ಟಾರ್ಟ್ ಕಂಪ್ನಿ ಆಯ್ತು. ಮತ್ತು ಅವ ರೆಡಿ ಆದ್ರು. ಮತ್ತು ಇನ್ನೇ ಮತ್ತು ನಮ್ಮ ಕಂಪ್ನಿ ವೃತ್ತಿ ನಡಿಬೇಕಲ್ರಿ. ಅಲ್ಲಿಂದ ಫಸ್ಟ್ ಮಾಡಲಿ ಇದು ಮಾಡಿ ತುಮಕೂರು ಅಲ್ಲೇ ಥಿಯೇಟ್ರ್ ಇತ್ತು ರೀ, ಎಲ್ಲ ರೆಡಿ ಇತ್ತು. ಇಲ್ಲ ಮೊದಲು ಹೋಗಿ ಮತ್ತು ನಮ್ಗೆ ಥಿಯೇಟ್ರ್ ಹಾಕಿ ಎಲ್ಲ ಆರ್ಥಿಕವಾಗಿ ಪರಿಸ್ಥಿತಿ ಸರಿದಿದ್ದಿಲ್ಲ. ಎಲ್ಲ ಕೈಗಳ ನಮ್ಮ ಥಿಯೇಟ್ರ್ ಐತೆ, ಒಂದು 4-5 ದಿವಸ ನೀವು ಆಡ್ತಿದ್ರೆ ಆಡ್ರಿ ನೀವು ಅಂದರು. ಟ್ರೂಪೆಲ್ಲ ಕೂಡಿಸಿ ಆಮೇಲೆ ಕುಷ್ಟಗಿಗೆ ಜಾಗ ಹಿಡಿದು ಅಲ್ಲಿ ಮಾಡೋಣ, ಒಂದು 5 ದಿವಸ ಹೋಗಿ ಅಲ್ಲಿ ಆಡ್ಕೊಂಬರೋಣ ಅಂತಂದು ತುಮಕೂರಿಗೆ ನಾವು ನಮ್ದು 5 ಟ್ರೂಪ್. ಅಪ್ಪನೇ ಕುಲಕರ್ಣಿ, ನಮ್ಮ ತಾಯಿನೇ ಸಂಗವ್ವ, ಸಂಪತ್ತಿಗೆ ಸವಾಲು. ಅವಾಗ ಅದು ರಾಜ್ಕುಮಾರಿಗೆ ಗೊತ್ತಿತ್ತು, ಇನ್ವಿಟೇಷನ್ ಕಳಿಸಿದ್ದಾರೆ. ಹೌದು, ಇಲ್ಲ ಸಂಗವ್ವ ಅಂದರೆ ಅಷ್ಟೊತ್ತಿಗೆ ಇದಾಗಿತ್ತಲ್ಲ, ಎರಡು ಡಿಲಿವರಿ ಆಗಿ ಸ್ವಲ್ಪ ಫ್ಯಾಟ್ ದಪ್ಪಾಗಿದ್ದರು. ಮೊದಲು ಪಾರ್ವತಿನೇ ಮಾಡ್ತಿದ್ದಾರೆ, ಬಳಿ ತೆಳಗಿದ್ರು. ಆಮೇಲೆ ಸ್ವಲ್ಪ ಇದು ಏಜ್ ಆದಮೇಲೆ ಸಂಗವ್ವ ಮಾಡೋಕೆ ಹತ್ತಿದ್ರು. ಆಮೇಲೆ ನೋಡಿದ್ರೆ ರಾಜ್ಕುಮಾರ್ ಅವರು ಮಂಜುಳಾ ಅವ್ರನ್ನ ಇಲ್ಲ ತುಮಕೂರಾಗ ಸಂಪತ್ತಿಗೆ ಸವಾಲು ನಾಟಕ ಆಡ್ತಿದ್ರು ಜೊತೆಗೆ ಅವರು. ಆ ದುರ್ಗಿ ಪಾತ್ರ ಏನು ಅನ್ನೋದು ಹೋಗಿ ನೀನು ನೋಡ್ಕೊಂಡು ಬಾ. ಆಮೇಲೆ ಮಂಜುಳಾ ನಾಟಕ ಗೊತ್ತಿಲ್ಲ ಅಮ್ಮಗೆ, ಆಕೆ ನೃತ್ಯಗಾತಿ, ಕಾರ್ಯಕ್ರಮ ಕೊಟ್ಟಿದ್ದಾಳೆ ಅಮ್ಮ. ರಂಗಭೂಮಿ ನಾಟಕ ಅಂದ್ರೆ ಗೊತ್ತಿಲ್ಲ. ಇಲ್ಲ ನನ್ನ ನಾಟಕ ಅಂದ್ರೇ ಗೊತ್ತಿಲ್ಲ. ನಾವು ಹೋಗಿ ಎಲ್ಲ ಕಾರ್ಯಕ್ರಮ ಕೊಟ್ಟು ಬರೋಕ್ಕೆ ನಾಟಕ ಅಂದ್ರೆ ಹೆಂಗಿರ್ತಾವೆ ನಾನು ನೋಡೇ ಇಲ್ಲ ಮಾಡೇ ಇಲ್ಲ. ಅದಕ್ಕೆ ನೀವು ಹೋಗನ್ನೋದು. ಯಾಕಂದ್ರೆ ನಾ ರಂಗಭೂಮಿಯಿಂದನೇ ಬಂದೀನಿ, ನಿನಗೆ ಅಲ್ಲಿ ಹೋದ ಏನಾದರೂ ನಿನಗೆ ಸಿಗುತ್ತಾ, ಹೋಗಿ ನೀನು ತುತ್ತೂರಿಗೆ ಅವ್ರು ನಾ ಹೇಳ್ತೀನಿ. ಆಮೇಲೆ ಒಂದು ದಿವ್ಸ ಕಳಿಸಿದೆ ರೀ ಅವ್ರು. ಆಮೇಲೆ ಅಪ್ಪರಿಗೆ ಫೋನ್ ಮಾಡಿ ಹೇಳಿದರು, ಹಿಂಗೆ ನಾನು ದುರ್ಗಿ ಪಾತ್ರ ಮಾಡೋಕ್ಕೆ ಹುಡುಗಿ ಸೆಲೆಕ್ಟ್ ಮಾಡಿವಿ, ಕೈಗಳಿಗೆ ಕಳಿಸ್ತೀವಿ ಇವತ್ತು. ಆ ಪಾತ್ರನ ಆಕೆಗೆ ತೋರಿಸಿ ಕಳಿಸ್ರಿ ನೀವು. ಇವ್ರು ಆಯಿತು ಅಂತ ಬಂದ್ರು. ಅಮ್ಮ ಬಂದು ನಮ್ದು ನಾಟಕ ಒಳ್ಳೆ ಭರ್ಜರಿ ಓಡ್ತಿದ್ರಿ, ಫುಲ್ ಕಲೆಕ್ಷನ್ ಅವಾಗ. ನಾಟಕದ್ದೇ ಅವಾಗ ಜೋರು ಅವಾಗ. ಆಮೇಲೆ ಎಲ್ಲ ಮ್ಯಾಚ್ನ ಬೇರೆ ಯಾವ ಎಂಟರ್ಟೈನ್ಮೆಂಟ್ ಇಲ್ಲರಿ, ಏನಿಲ್ಲ. ಆಮೇಲೆ ಬಂದು ಮಂಜುಳಾ ಒಂದು ನಾಟಕ ನೋಡಿದ್ಲು, 2 ಬರಿ ನಾಟಕ ಬಿಡ್ತು. ಅವಾಗೆಲ್ಲ 10 ಬರಿ ನಾಟಕ ಸಲುವಾಗಿ 2 ಬರಿ ಬಿಡೋದು. ನಾಟಕ ಬಿಟ್ಟ ಮೇಲೆ ಒಳಗಡೆ ಪಿತ್ರಾಜಿತ್ವಾದ ಆಸ್ತಿ ನಮಗಿದ್ದು ಎಣಿಸ್ಬಿಟ್ಟೆ 3.25 ರೂಪಾಯಿ. ಬಂದು ಏನಂದ್ರು ಅಪ್ಪರಿಗೆ, ಅಪ್ಪ ನನಗೆ ಒಂದೊಂದು ಸೀನ್ನೇ ಬಂದ್ರೆ 10-20 ಡೈಲಾಗ್ ಮಾತಾಡಬೇಕು. ಆಮೇಲೆ ಒಂದು ಸೀನಾಗ ಅಷ್ಟೊತ್ತಿಗೆ ಹಾಕಿ 1-2-3 ಫಿಲಮ್ ಆಗಿದ್ದವು ರೀ, ಕುಂಬಾರ ಎಲ್ಲ. ಒಂದೊಂದು ಡೈಲಾಗೆ 2-3 ಟೇಕ್ ತೊಗೊತೀನಿ ನಾನು. ಇಲ್ಲಿ ಈ ನಮೂನಿ ಮಾತಾಡ್ತೀರಿ ಅಂದ್ರೆ ಇದು ನನ್ನ ಕೈಲೇ ಆಗೋದಿಲ್ಲ, ನಾನು ಈ ಪಾತ್ರ ಮಾಡೋಕ್ಕೆ ನಾವಲ್ಲ, ನಾನು ಅವ್ರಿಗೆ ಹೇಳ್ಬಿಡ್ತೀನಿ ಅಂದ್ರೆ. ಇಲ್ಲಮ್ಮ ನೋಡು, ನಮ್ಮದೇ ಬೇರೆ ನಿಮ್ಮದೇ ಬೇರೆ, ಇದ್ರದ್ದು ಏನು ವೈಶಿಷ್ಟ್ಯ ಐತಲ್ಲ ಇದನ್ನ ಅಷ್ಟೇ ತೊಗೊಂಡು ಹೋಗು,
ಲಕ್ಷ್ಮೀದು ಏನು ಬೇಕು ನಿನಗೆ, ನೀ ಇದನ್ನು ತೊಗೊಂಡು ಹೋಗಬೇಡ, ಆ ಲಕ್ಷ್ಮೀ ಪಾತ್ರದ ಒಂದೇ ನಿಂದು ಅದು ಒಂದೇ ಅಲ್ಲ, ಇಡೀ ನಂದು ಅದನ್ನು ಬಿಟ್ಬಿಡು ನೀನು. ಇಷ್ಟು ಡೈಲಾಗು ಅಷ್ಟು ಡೈಲಾಗು, ಆ ಪಾತ್ರದಾಗ ಏನೈತೆ ಅದು ಒರಿಜಿನಲ್ ಆ ಹುಡುಗಿ ಮಾಡೋದು. ಬರೀ ಒಂದು 16 ವರ್ಷದ ಹುಡುಗಿ ಅನ್ಸೂಯ ಕೆಂಬಾವಿ ಮಠ ಅಂತೀರಿ ಆಕೆ ಮಾಡ್ತಿದ್ರು ರೀ. ಇನ್ನಿಲ್ಲ ಅನ್ನಂಗೆ ಲಕ್ಷ್ಮೀ ರೀ ಆಕೆ ಅಂಥ ಪರ್ಫೆಕ್ಟು. ಅದನ್ನು ನೋಡಿದ ಮೇಲೆ ಇಷ್ಟು ಒರಿಜಿನಾಲಿಟಿ ಆಕೆ ನೋಡೇ ಆಯಮ್ಮ ಮಾಡಿದ್ರಿ. ಒಂದು ದಿವಸ ಬರ್ತೀನಿ ಅಂದಾಗ 2 ದಿವಸ ಇದ್ದರು ಮಂಜುಳ. 2 ದಿವಸ ಇದ್ದು ನಮ್ಮ ಮನೆಗೆ ಇರ್ತಿದ್ರು. ಅವಾಗೆಲ್ಲ ಈಕೆ 2 ತಿಂಗಳದೇಕೆ 3 ತಿಂಗಳದೇಕೆ ಅವಾಗ ಇದ್ದು ಎಲ್ಲ ನೋಡಿ 3ನೇ ದಿವ್ಸಕ್ಕೆ ಹೋಗಿ ಅಣ್ಣವ್ರಿಗೆ ಹೇಳಿದ್ರು, ಇಲ್ಲ ನಾಟಕ ಅದೈತೆ ನಾನು ಮಾಡ್ತೀನಿ ಅಂತ. ಅವತ್ತು ಒಪ್ಪಿಗೆ ಕೊಟ್ಟ ಮೇಲೆ ಆ ನಾಟಕ ತಯಾರಾದ್ರೆ ಸಿನಿಮಾ. ಆಮೇಲೆ ಮಂಜುಳಾಂದು ಹೆಸರು ಬಂತು, ವಜ್ರಮಣಿ ಹೆಸರು ಬಂತು, ರಾಜ್ಕುಮಾರ್ ಅವ್ರ ಹೆಸರು ಬಂತು. ಹೌದೌದು, ದೊಡ್ಡ ಹೆಸರು ರೀ. ಆದ್ರೆ ಅಪ್ಪು ಒಂದು ಕಂಡೀಷನ್ ಹಾಕಿದ್ನಲ್ಲಣ್ಣ, ಆ ಸಿನಿಮಾದೊಳಗೆ ಸಿದ್ದನ ಕೊಡೋದು ಅಜ್ಜನ ಭಾಳ ಅಭಿಮಾನ ಅಲ್ಲ, ಭಾಳ ಗೌರವ, ಭಾಳ ಪ್ರೀತಿ ಅಜ್ಜನ. ಅವ್ರ ಫೋಟೋ ಹಾಕಿದ್ರೆ ಮಾತ್ರ ನಾನು ಒಪ್ಪಿಗೆ ಕೊಡ್ತೀನಿ ಅಂತ ಹೇಳಿದ್ರು ಅವರು. ಬದ್ರಿ ಮನೆಯೊಳಗೆ ಆ ಫೋಟೋ ಐತಿ, ಈಗ ಐತ್ರಿ ಫಿಲಮ್ನಾಗ ಐತ್ರಿ ಐತ್ರಿ ಈಗೂ ಐತಿ, ಈಗೂ ಐತಿ. ಭಕ್ತರು ನಮ್ಮಪ್ಪ ಭಾಳ ಭಕ್ತರು ಅವರು. ಇದು ಏನಂತಾರ ಕೃಪಾಶೀರ್ವಾದ ಭಾಳ ಐತಿ ನಮ್ಮ ಮನೆ ಮೇಲೆ. ಆಮೇಲೆ ಸಂಪತ್ತಿ ಸವಾಲ ಮತ್ತೆ ಯಾವ ಸಿನಿಮಾ ಅದು ನಿಮ್ಮ ಇದೆ ಸೊಸೆ ತಂದೆ ಸೌಭಾಗ್ಯ, ಚಿಕ್ಕ ಸೊಸೆ ನಾಟಕ, ಅದನ್ನ ಸೊಸೆ ತಂದೆ ಸೌಭಾಗ್ಯ ಮಾಡಿದ್ದು. ಈಗ ನಿಮ್ಗೆ ಅದು ತೋರಿಸಿದೆ ನಿಮ್ಗೆ. ಅದು ಒಂದು ವಿಷ್ಣುವರ್ಧನ್ ಅವ್ರು ಮಾಡಿದ್ದು, ಅದು ಮಂಜುಳಾ ವಿಷ್ಣುವರ್ಧನ್ನೇ ಪೇರ್. ಅದಕ್ಕೆ ರವಿವರ್ಮನ ಕುಂಚದ ಅದು ಹಾಡಿದೆಯಲ್ಲ, ಎರಡೇ ಆಗಿದೆ ಫಿಲಮ್, ಎರಡಾಗಿದೆ ಸವಾಲು. ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ, ಅದು ಲತಾ ಮಂಗೇಶ್ಕರ್ ಅವರು ಒಂದು ಹಾಡು ಕನ್ನಡದಲ್ಲಿ ಹಾಡ್ಯಾರ. ಆ ಹಾಡನ್ನು ಬರೆದಿದ್ದು ಸಂಗೊಳ್ಳಿ ರಾಯಣ್ಣಕ್ಕೆ ನಮ್ಮಪ್ಪ. ಹೌದ್ರಿ, ಹೌದು. ಅದು ಯಾವ ಹಾಡಪ್ಪ? ಅದು ಬೆಳ್ಳನೆ ಬೆಳಗಾಯಿತು. ಅದನ್ನ ಬರೆದಿದ್ದ ಅಪ್ಪ, ಮೂಲ ಕವಿ ಅದೇ ಅಪ್ಪ. ಅವ್ರನ್ನ ಭೇಟಿಯಾಗಿದ್ರಂತ ಲತಾ ಮಂಗೇಶ್ಕರ್. ಆದ್ರೆ ಇವ್ರಿಗೆ ಹಿಂದಿ ಬರಲ್ಲ, ಅವ್ರಿಗೆ ಕನ್ನಡ ಬರೋದಿಲ್ಲ. ನಮಸ್ಕಾರ ಹೇಳ್ಕೊಂಡು ಬಂದವ ಅಂತಂದು ಹೇಳಿದ್ರು. ಆಮೇಲೆ ನಿಮ್ದು ಜೈತ್ರ ಯಾತ್ರೆ ಎಲ್ಲಿಗೆ ಹೊರಟಿದ್ರಿ? ದುತ್ರಿಗೆ ಸರ್ ಸಂಪತ್ತಿ ಸವಾಲ, ಆಮೇಲೆ ಸೊಸೆ ಸೌಭಾಗ್ಯ ಆತ. ನಾವು ಸುಮಾರು ನಾಟಕಗಳಾದವಲ್ಲ ಸರ್. ಮುಂದೆಲ್ಲ ದೊಡ್ಡ ದೊಡ್ಡ ನಾಟಕಗಳು ಬರೆದ್ರು. ಚೆನ್ನಮ್ಮ ಬಾದ್ರು, ಸಿಂಧೂರ್ ಲಕ್ಷ್ಮಣ ಸುಧೀರ್ ಅವ್ರಿಗೆ ಕಾರ್ಯ ಕೂಡಿಸಿದ್ದದು. ಸುಧೀರ್ ಅವ್ರಿಗೆ ಹೌದು, ಸುಧೀರ್ ಅವ್ರಿಗೆ ದೊಡ್ಡ ಹೆಸರು ತಂದು ಕೊಟ್ಟಂತ ನಾಟಕ ಅದು. ಸುಳ್ಳು ದೇಸಾಯರ್ ಕಂಪ್ನಿಯಾಗ ಶುರು ಆಗಿದ್ದಲ್ಲ ಅನ್ನೋದು. ಅಲ್ಲಿ ಆಮೇಲೆ ಸುಳ್ಳು ದೇಸಾಯರ್ ಕಂಪ್ನಿ ಆಗಿನ ಕಾಲಕ್ಕೆ ಸುಸಜ್ಜಿತವಾದ ರಂಗ ಸಜ್ಜಿಕೆ. ಆವತ್ತಿನ ಕಾಲಕ್ಕೆ ಸ್ಟೇಜ್ ಮೇಲೆ ಕುದುರೆ ಬಂದು ಚೆನ್ನಮ್ಮ ನಾಟಕ ಕುದುರೆ ಆನೆ ಬರುದು. ಇಲ್ಲ, ಅದು ಬಿಟ್ಟ ಮೇಲೆ ಉತ್ತರ ಕರ್ನಾಟಕದ ದೇಸಾಯರ್ ಕಂಪ್ನಿನೇ ಅದು. ಅವ್ರಿಗೆ ಅಪ್ಪಾಜಿ ಅಂತ ಕರಿತಿದ್ರು. ನಾವೆಲ್ಲ ಸಣ್ಣ ಮಕ್ಕಳು. ದೊಡ್ಡ ಹೆಸರು. ಈ ಭಾಗಕ್ಕೆ ಗುಬ್ಬಿ ಕಂಪ್ನಿ, ನಮ್ಮ ಉತ್ತರ ಕನ್ನಡ ಭಾಗಕ್ಕೆ ಸುಳ್ಳು ದೇಸಾಯರ್ ಕಂಪ್ನಿ ಅಂತ. ಟ್ರಾಲಿ ಮುಂದೆ ಬರೋದು, ಹಿಂದೋಗೋದು. ಇದು ವೇದಿಕೆ ಬರ್ತೈತಲ್ಲ, ರಾಜ್ಯಸಭೆ ನಡೆದಾಗ ಟ್ರಾಲಿ ಮುಂದೆ ಬರೋದು, ಹಿಂದೋಗೋದು, ಅದೆಲ್ಲ ಸುಳ್ಳಾರಿ ಬಾದಾಮಿ ತಾಲೂಕು ಬಿಜಾಪುರ ಜಿಲ್ಲೆ. ಅವಾಗನೇ ಸುಳ್ಳು ದೇಸಾಯರ್ ಕಂಪ್ನಿಗೆ ಚಲಿಸುವ ರಂಗಮಂದಿರದಲ್ಲಿ ಅಂತ ಟೈಟಲ್ ಕೊಡ್ತಿದ್ರು. ರಂಗಭೂಮಿನೇ ಅಂದ್ರೆ ಕಟವಟೆ ಮೇಲೆನೆ ಅವು ಸೀನ್ಸ್ ಮಾಡಿದ್ರೆ ಆ ಟ್ರಾಲಿ ದಬ್ಬಿಡೋದು, ಆ ಮನೆ ಸೀನ್ ಹಿಂದಿದ್ದು ಮುಂದೆ ಬರೋದು, ಚಲಿಸುವ ಹಂಗೆ ಅವಾಗಿನ ಕಾಳಗ ಮಾಡಿದ್ದಾರೆ. ಅವಾಗ ಮಾಡಿದ್ದಾರೆ. ಕುದುರೆನ ಸ್ಟೇಜ್ ಮೇಲೆ, ಆನೆ ಸ್ಟೇಜ್ ಮೇಲೆ. ಚೆನ್ನಮ್ಮ ನಾಟಕಕ್ಕೆ ಅವು ಕುದುರೆ ಹತ್ತಿ ಪಾತ್ರ ಬರ್ತಿದ್ರು ಅವರು ಅಮ್ಮಾರು. ಸರ್, ಸಿಂಧೂರ್ ಲಕ್ಷ್ಮಣ್ ನಾಟಕ ಮಾಡಿದ್ರಿ. ಹೌದು. ಸಿಂಧೂರ್ ಲಕ್ಷ್ಮಣ್ ಅವ್ರಿಗೆ ಸಾಹಿತ್ಯ ಎಲ್ಲಿ ಸಿಕ್ತು ನಿಮಗೆ? ಅದು ಒಂದು ಅವ್ರ ಜೀವನದಲ್ಲಿ ಆಗಿದ್ದು ಪವಾಡನ ರೀ. ನಮ್ಮ ಕಂಪ್ನಿ ಇತ್ತು ಅವಾಗ.